ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಪುಟ್ಟವ್ರ ಮನೆಗೆ ಓಡೋಣವಾ? ಓಡೋಣ. ಅದಕ್ಕೂ ಮೊದಲು ನಿಮ್ಗೊಂದು ಸರ್ಪ್ರೈಸ್ ಐತೆ, ಬನ್ನಿ. ಸರ್ಪ್ರೈಸಾ? ಏನು? ಅದನ್ನ ಈಗಲೇ ಹೇಳ್ಬಿಟ್ಟು ಸರ್ಪ್ರೈಸ್ ಆಗ್ತದ, ಬನ್ನಿ. ಏನು ಸಾಹೇಬ್ರು ನಾನು ನಿಮ್ ಪ್ರೀತಿನ ಒಪ್ಕೊಂಡಿದೀನಿ ಅಂತ ಹುಡುಗರು ಏನಾದ್ರು ಕೊಡ್ತಾ ಇದ್ದೀರಾ? ಇದೊಂಥರ ಹುಡುಗರನ್ನೇ ಅನ್ಕೊಳ್ಳಿ. ಈಗ ತಾನೇ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅಷ್ಟೊಂದು ಸೀರೆಗಳು ತಂದ್ರಿ, ಮತ್ತೆ ಯಾಕೆ ಗಿಫ್ಟ್ ಎಲ್ಲ ತಗೊಂಬಂದಿದ್ದೀರಾ? ಸುಮ್ನೆ ಹಣನ ವ್ಯರ್ಥ ಮಾಡ್ಬಾರ್ದು ಗೊತ್ತಾ? ಅಯ್ಯಯ್ಯ, ನೀವು ಯಾಕ್ರಿ ಎಲ್ಲಾರು ಎಂಟ್ರ ಆಡ್ದಂಗೆ ಆಡ್ತೀರಾ? ಹುಡುಗರೆ ಅಂದ್ರೆ ಬರೀ ದುಡ್ಡಿಂದ ಆಗಿರಕ್ಕಿಲ್ಲ, ಬೇರೆನೋ ಆಗಿರ್ತದೆ. ಬೇರೆನಾ? ಏನದು? ಇಲ್ಲೇ ಇದ್ರೆ ಹೆಂಗ್ ಗೊತ್ತಾಯ್ತದೆ? ಬನ್ನಿ, ಅದ್ರ ತವ ಕರ್ಕೊಂಡು ಹೋಗ್ತೀನಿ. ಏನ್ ಮಾಡ್ತಿದ್ದೀರಾ? ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಬೇರೆ ದೇಶದ ಯುದ್ಧ ಮಾಡಕ್ಕೆ. ಸುಮ್ಕೆ ಬನ್ರಿ. ಅಯ್ಯೋ ರೀ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಹೇಳ್ತೀನಿ ಬರ್ರಿ ರೀ. ಇವಾಗ ನೋಡಿ, ಹುಡುಗರ ಇಷ್ಟ ಆಯ್ತಾ? ನಿಮ್ಮ ರೂಮ್ ಗೋಡೆ ಮೇಲೆ ಹಾಗೆ ನಿಮ್ಮ ಮನ್ಸಲ್ಲಿ ಜಾಗ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕಣ್ಣೇ ಹೇಳ್ತೈತೆ ನೀವು ನನ್ನ ಮೇಲೆ ಏಟೊಂದು ಪ್ರೀತಿ ಇಟ್ಟಿದ್ದೀರಾ ಅಂತ. ಅದಕ್ಕೆ ನನ್ನ ಕಡೆಯಿಂದ ಈ ಸಣ್ಣ ಹುಡುಗರೆ. ಫೋಟೋ ಹಾಕೋದು ಬೇಡ ಅಂತ ಹೇಳಿದಾಗ ನಿನ್ನ ಮನ್ಸಿಗೆ ಸಹಾಯ ನೋವಾಗಿರ್ತೈತೆ. ಸಾರಿ ರೀ. ಇಟ್ಸ್ ಓಕೆ ನನ್ನ ಮುದ್ದು ಬಂಗಾರ. ಆಮೇಲೆ ಇನ್ನೊಂದು ವಿಷಯ, ಈ ಫೋಟೋ ಪಕ್ಕ ನಮ್ಮ ಫೋಟೋ ಇರಲೇಬೇಕು. ಅದಲ್ಲಿಲ್ಲ ಅಂದರೆ ನಂಗೆ ಸಹಾಯ ನೋವಾಯ್ತದೆ. ನೀವು ತೆಗಿತೀನಿ ಅಂತ ಹೇಳಿದ್ರು, ನಾನು ಮಾತ್ರ ಅಕ್ಕನ ಫೋಟೋನ ತೆಗಿಯಕ್ಕೆ ಬಿಡಲ್ಲ. ಅಕ್ಕ ಆದ್ಮೇಲೆನೆ ನಾನು. ನಿಮ್ಗೆ ಅವರು ಉಸಿರಾದ್ರೆ ನನ್ಗೆ ಅವರೇ ಜೀವ. ಈ ಸ್ನೇಹ ಉಳಿಬೇಕು ಅಂದರೆ ಅಕ್ಕನ ಫೋಟೋ ಅದು ಇರಲೇಬೇಕು. ನೀವು ಇದಕ್ಕೆ ನಂಗೆ ಸಾನೇ ಇಷ್ಟ ಆಗೋದು. ಐ ಲವ್ ಯು ನಮ್ಮರೆ. ನಾನು ಅಷ್ಟೇ.